ಹೊಟ್ಟೆ ಒಳಗಡೆ ಇರೋ ಇಬ್ರು ಅವಳಿ ಜವಳಿ ಮಕ್ಕಳು ಮಾತಾಡ್ಕೋತಾ ಇದಾರಂತೆ. ಮೊದಲನೇ ಮಗು ಕೇಳುತ್ತೆ, ನಿನಗೆ ನಿಜವಾಗಿಯೂ ಡೆಲಿವರಿ ಆದ್ಮೇಲೆ ನಾವಿಬ್ರು ಬದುಕ್ತೀವಿ ಅನ್ನಿಸ್ತದ್ಯಾ? ಎರಡನೇ ಮಗು, ಹ್ಞೂ ಅನ್ನಿಸ್ತಿದೆ, ಆಗ್ಲೇ ಅಲ್ವಾ ನಮ್ಮಿಬ್ರು ಬದುಕು ಶುರುವಾಗೋದು. ಮೊದಲನೇ ಮಗು ಉತ್ತರ ಕೊಡುತ್ತೆ, ಅಯ್ಯೋ ಪೆದ್ದು, ಇಲ್ ನೋಡು, ಇದನ್ನ ಕರುಳು ಬಳ್ಳಿ ಅಂತ ಕರೀತಾರೆ. ಇದರಿಂದಾನೇ ನಮಗ್ ಬೇಕಾಗಿರುವಂತ ಪೌಷ್ಟಿಕಾಂಶ ದೊರೀತಾ ಇರೋದು. ಹೊರಗಡೆ ಹೋಗ್ತಾ ಇದ್ದಂಗೆನೆ ಇದನ್ನ ಕತ್ತರಿಸ್ಬಿಡ್ತಾರೆ, ನಾವು ಸತ್ತೋಗ್ತೀವಿ ಊಟ ಇಲ್ದಿರ. ಎರಡನೇ ಮಗು, ಬೇಬಿ, ಆ ಕರುಳು ಬಳ್ಳಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮಮ್ಮ ನಮ್ಮನ್ನ ಸಾಯೋಕೆ ಬಿಡಲ್ವೇನೋ, ಬದುಕಿಸ್ಬಿಡ್ತಾಳೇನೋ. ಮೊದಲನೇ ಮಗು, ಅಮ್ಮ, ಇಷ್ಟು ತಿಂಗಳಿಂದ ನಾವಿಬ್ರು ಇಲ್ಲೇ ಇದ್ದೀವಿ, ನೀನ್ ಯಾವತ್ತಾದ್ರೂ ನೋಡಿದ್ಯಾ ಅಮ್ಮನ್ನ? ನಾನ್ ಯಾವತ್ತೂ ನೋಡಿಲ್ಲ, ನಾನ್ ಕಣ್ಣಾರೆ ನೋಡದೆ ಇರೋದನ್ನ ಯಾವತ್ತಿಗೂ ನಂಬೋದಿಲ್ಲ. ಎರಡನೇ ಮಗು ಹೇಳುತ್ತೆ, ಅವಾಗವಾಗ ಸದ್ದಿಲ್ದೆ ಸೈಲೆಂಟ್ ಆಗಿದ್ದಾಗ ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡಾಗ ನನಗೆ ಅಮ್ಮನ ಧ್ವನಿ ಕೇಳಿಸುತ್ತೆ, ಹೃದಯದ ಬಡಿತ ಕೂಡ ಕೇಳಿಸುತ್ತೆ ಗೊತ್ತಾ. ಮೊದಲನೇ ಮಗು, ನಾನು ಕಣ್ಣಾರೆ ನೋಡದೆ ಇರೋದನ್ನ ನಾನು ಯಾವತ್ತಿಗೂ ನಂಬೋದಿಲ್ಲ, ಈ ಸ್ಟುಪಿಡ್ ಇಲ್ಲಾಜಿಕಲ್ ವಿಷಯಗಳನ್ನ ನನ್ನ ಹತ್ರ ಮಾತಾಡ್ಬೇಡ, ಅರ್ಥ ಆಯ್ತಾ? ಹೀಗೆ ಇಬ್ರು ಹೊಡೆದಾಡ್ಕೊಂಡೆ ಹೊಟ್ಟೆಯಿಂದ ಹೊರಗಡೆ ಬಿದ್ರು. ಅಂದುಕೊಂಡ ಹಾಗೆ ಅಮ್ಮ ಅವರಿಬ್ಬರನ್ನು ಕಾಪಾಡ್ಬಿಟ್ಲು. ಹಲವು ಬಾರಿ ನನಗೆ ನಾವೆಲ್ಲರೂ ಆ ಹೊಟ್ಟೆಲಿದ್ದ ಟ್ವಿನ್ಸ್ ತರಾನೇ ಅನಿಸ್ತೀವಿ. ಸ್ವಲ್ಪ ಜನ ನಮ್ಮನ್ನ ಕಾಪಾಡೋಕೆ ಯಾರಿದ್ದಾನೆ, ಎಲ್ಲಿದ್ದಾನೆ, ಯಾರು ಇಲ್ಲ ಅಂತಾರೆ. ಇನ್ನು ಸ್ವಲ್ಪ ಜನ ನಾವು ಮಾಡೋ ಪ್ರತಿಯೊಂದನ್ನು ಅವನು ಗಮನಿಸ್ತಿರ್ತಾನೆ, ನಮ್ ಕೈ ಯಾವತ್ತಿಗೂ ಬಿಡೋದಿಲ್ಲ, ಕಾಪಾಡ್ತಾನೆ ಅಂತಾರೆ. ಆದ್ರೆ ನೀವೇನ್ ಅಂದ್ಕೊಂಡ್ರು ಸರಿ, ಹೇಗೆ ತಾಯಿ ತನ್ನ ಇಬ್ರೂ ಮಕ್ಕಳನ್ನ ಸಮಾನವಾಗಿ ನೋಡ್ತಾಳೋ, ಪ್ರೀತಿ ಮಾಡ್ತಾಳೋ, ಹೊಟ್ಟೆ ಒಳಗಿನಿಂದ ಮಗು ಹೊರಗಡೆ ಬರೋವರೆಗೂ ಹೇಗೆ ಕಾವಲಾಗಿ ನಿಲ್ತಾಳೋ, ಹಾಗೆ ನಿಮ್ಮನ್ನು ಕೂಡ ಸಮಾನವಾಗಿ ರಕ್ಷಣೆ ಮಾಡ್ತಾರೆ ದೇವ್ರು. ದೇವ್ರು ಅಂದ್ರೆ ನೀವು ಯಾರನ್ನ ದೇವ್ರು ಅಂತ ಕರಿತೀರೋ ಅವರು. ಯಾವ ಶಕ್ತಿ ಆಗಿರ್ಬೋದು, ಯಾವ ದೇವರಾಗಿರ್ಬೋದು, ನೀವ್ ಯಾರನ್ನ ನಂಬ್ತಿರೋ ಅವರು ನಿಮ್ಮನ್ನ ಸದಾ ಕಾಯ್ತಾನೆ ಇರ್ತಾರೆ. ಹಾಸ್ಪಿಟಲ್ ಅಲ್ಲಿ ವೈದ್ಯರಾಗಿ, ಅಪಘಾತ ಆದಾಗ ತಕ್ಷಣಕ್ಕೆ ಕರೆದುಕೊಂಡು ಹೋಗೋ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ, ಕಣ್ಣೀರ್ ಹಾಕ್ತಾ ಅಳ್ತಾ ಕೂತಿರ್ಬೇಕಾದ್ರೆ ಸಾಂತ್ವನ ಹೇಳೋ ಅಜ್ಜಿಯಾಗಿ, ಫೀಸ್ ಹೇಗೆ ಕಟ್ಬೇಕು ಅಂತ ಒದ್ದಾಡೋ ಸಮಯಕ್ಕೆ ಸರಿಯಾಗಿ ಯಾರೋ ಸ್ನೇಹಿತ ಮಾಡೋ ಸಹಾಯದಲ್ಲಿ ಅವನಿದ್ದಾನೆ. ತಲೆಯಲ್ಲಿರೋ ಎಲ್ಲಾ ಗೊಂದಲಗಳನ್ನ ಸ್ವಲ್ಪ ಕಾಲ ಮರೆತು ಕೂತು ಇದೆಲ್ಲ ಹೇಗಾಯ್ತು ಅಂತ ಯೋಚನೆ ಮಾಡಿದಾಗ ನಿಮ್ಮ ಅರಿವಿಗೆ ಬರೋದು ಅವನ ಇರುವಿಕೆ ಒಂದೇ. ನೀವ್ ಕೇಳ್ತಿದ್ರ ಭಾವಗಳ ಧ್ವನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ.